So here representation ಅಂದ್ರೆ ಏನು? The elected member is expected to speak or act on behalf of the people of his constituency. ಒಂದು ಎಲೆಕ್ಟೆಡ್ ಮೆಂಬರ್ ಯಾರು ಇರ್ತಾರೆ ಅವ್ರ ಕಾನ್ಸ್ಟಿಟ್ಯೂನ್ಸಿ ಕಡೆಯಿಂದ ಮಾತಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇದನ್ನು ರೆಪ್ರೆಸೆಂಟೇಷನ್ ಅಂತ ಕರಿತೀವಿ. ಮತ್ತು ಆ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಯಾರಿದ್ದಾರೆ ಅವ್ರನ್ನ ರೆಪ್ರೆಸೆಂಟೇಟಿವ್ ಅಂತ ಕರಿತೀವಿ. ದ ಆ್ಯಕ್ಷನ್ ಆಫ್ ಸ್ಪೀಕಿಂಗ್ ಆರ್ ಆ್ಯಕ್ಟಿಂಗ್ ಆನ್ ಬಿಹಾಫ್ ಆಫ್ ಅದರ್ಸ್ ಆಫ್ ಸಮ್ಮನ್ ಆರ್ ಸ್ಟೇಟ್ ಬೀಯಿಂಗ್ ಸೋ ರೆಪ್ರೆಸೆಂಟೆಡ್ ಇಸ್ ಕಾಲ್ಡ್ as representation. In democratic countries, for conducting the elections smoothly, the constituencies have been made. ಸೊ ಎಲೆಕ್ಷನ್ ಸ್ಮೂತಾಗಿ ನಡೆಯೋಕ್ಕೆ ಕಾನ್ಸ್ಟಿಟ್ಯೂನ್ಸೀಸ್ ಮಾಡಿದ್ದಾರೆ. ಇನ್ ಎವ್ರಿ ಕಾನ್ಸ್ಟಿಟ್ಯೂನ್ಸಿ ಅ ಸಿಂಗಲ್ ಮೆಂಬರ್ ಈಸ್ ಎಲೆಕ್ಟೆಡ್ ಡೈರೆಕ್ಟ್ಲಿ ಬೈ ದ ವೋಟರ್ಸ್. ಅಲ್ಲಿ ಏನಾಗುತ್ತೆ, ಒಂದು ಸಿಂಗಲ್ ಮೆಂಬರ್ನ ಡೈರೆಕ್ಟ್ಲಿ ವೋಟ್ ಮಾಡಿ ಸೆಲೆಕ್ಟ್ ಮಾಡ್ತಾರೆ. ಯಾರು ವೋಟರ್ಸ್ ಸೆಲೆಕ್ಟ್ ಮಾಡ್ತಾರೆ. ಸೊ ಹೀ ಈಸ್ ದ ರೆಪ್ರೆಸೆಂಟೇಟಿವ್ ಆಫ್ ಆಲ್ ದೋಸ್ ಹೂ ಆರ್ ಇನ್ ದಟ್ ಕಾನ್ಸ್ಟಿಟ್ಯೂನ್ಸಿ. ಸೊ ಆ ಕಾನ್ಸ್ಟಿಟ್ಯೂನ್ಸಿಲಿ ಇರೋ ಎಲ್ಲರಿಗೂ ಅವನು ರೆಪ್ರೆಸೆಂಟೇಟಿವ್ ಆಗಿರ್ತಾನೆ. ಓಕೆ. For example, the lower house of Indian Parliament consists of 543 members who are supposed to be called as representatives of their people because they are directly elected by them. ಸೊ ಇಂಡಿಯಾಲಿ ಎಷ್ಟು 543 ಮೆಂಬರ್ಸ್ ಇದ್ದಾರೆ. ಇವರೆಲ್ಲರೂ ನಾವು ರೆಪ್ರೆಸೆಂಟೇಟಿವ್ಸ್ ಅಂತ ಕರೀಬೋದು. ಸಿಮಿಲರ್ಲಿ ಆಲ್ ದ ಮೆಂಬರ್ಸ್ ಆಫ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ MLAs ಎಲೆಕ್ಟೆಡ್ ಡೈರೆಕ್ಟ್ಲಿ ಬೈ ದ ವೋಟರ್ಸ್ ಆರ್ ಕಾಲ್ಡ್ ರೆಪ್ರೆಸೆಂಟೇಟಿವ್ಸ್ ಆಫ್ ದ ಪೀಪಲ್. ಸೊ ಈ ಮೆಂಬರ್ಸ್ ಯಾರಿದ್ದಾರೆ ಇವ್ರನ್ನ ಡೈರೆಕ್ಟಾಗಿ ಎಲೆಕ್ಟ್ ಮಾಡಿದ್ದೀವಿ, ಅವ್ರನ್ನ ರೆಪ್ರೆಸೆಂಟೇಟಿವ್ಸ್ ಆಫ್ ಪೀಪಲ್ ಅಂತ ಕರಿತೀವಿ. ರೆಪ್ರೆಸೆಂಟೇಷನ್ ಇಸ್ ನಥಿಂಗ್ ಬಟ್ ಆ್ಯಕ್ಟಿಂಗ್ ಇನ್ ಪ್ಲೇಸ್ ಆಫ್ ಸ್ಟ್ಯಾಂಡಿಂಗ್ ಫಾರ್ ಅನದರ್ ಪಾರ್ಟಿ ಬೈ ಆಥರೈಸೇಷನ್ ಆರ್ ಅಕಾರ್ಡಿಂಗ್ ಟು ಲಾ. ರೆಪ್ರೆಸೆಂಟೇಷನ್ ಅಂದರೆ ಏನು ಅಂದರೆ ರೆಪ್ರೆಸೆಂಟೇಷನ್ ಇಸ್ ನಥಿಂಗ್ ಬಟ್ ಆ್ಯಕ್ಟಿಂಗ್ ಇನ್ ಪ್ಲೇಸ್ ಅಂದರೆ ಜನರ ಪ್ಲೇಸಲ್ಲಿ ಆ್ಯಕ್ಟ್ ಮಾಡೋದು, ಅಥವಾ ಆಫ್ ಸ್ಟ್ಯಾಂಡಿಂಗ್ ಆಫ್ ಅನದರ್ ಪಾರ್ಟಿ ಇನ್ ಆಥರೈಸೇಷನ್, ಅವ್ರನ್ನ ಆಥರೈಸ್ ಮಾಡಿ ಅವ್ರನ್ನ ನಿಲ್ಲಿಸೋದು, ಅದನ್ನು ಅಕಾರ್ಡಿಂಗ್ ಟು ಲಾ ಮಾಡೋದು, ಅದನ್ನು ರೆಪ್ರೆಸೆಂಟೇಷನ್ ಅಂತ ಕರಿತೀವಿ. ದ ಸ್ಟೇಟ್ ಆಫ್ ಡೂಯಿಂಗ್ ಸಮಥಿಂಗ್ ಆನ್ ಬಿಹಾಫ್ ಆಫ್ ಅದರ್ಸ್ ಇಸ್ ಕಾಲ್ಡ್ representation. For example, in India, the Lok Sabha members and the legislative assemblies are representatives from the respective constituency. ಸೊ ಇಂಡಿಯಾದಲ್ಲಿ ರೆಪ್ರೆಸೆಂಟೇಟಿವ್ಸ್ ಯಾರು ಟೋಟಲ್ 543 ಮೆಂಬರ್ಸ್ ಇರ್ತಾರೆ, ಮತ್ತು ಅವ್ರು ಯಾರು ಲೋಕಸಭಾ ಮೆಂಬರ್ಸ್ ಆ್ಯಂಡ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್. ಸೊ ಇದನ್ನು ನೆನ್ಪಿಟ್ಕೋಬೇಕು. ಲೋಕಸಭಾ ಮೆಂಬರ್ಸ್ ಆ್ಯಂಡ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್, ದೇ ಆರ್ ದ ರೆಪ್ರೆಸೆಂಟೇಟಿವ್ಸ್ ಫ್ರಮ್ ದ ರೆಸ್ಪೆಕ್ಟಿವ್ ಕಾನ್ಸ್ಟಿಟ್ಯೂನ್ಸೀಸ್. ನೆಕ್ಸ್ಟ್ ವಿ ಗೋ ಟು ಡೆಫಿನೇಷನ್. ಸೊ ಅಕಾರ್ಡಿಂಗ್ ಟು ಡಿಕ್ಷನರಿ, ರೆಪ್ರೆಸೆಂಟ್ ಅಂದರೆ ದ ಆ್ಯಕ್ಟ್ ಆಫ್ ರೆಪ್ರೆಸೆಂಟೆಡ್ ಇಸ್ ಕಾಲ್ಡ್ ಅಸ್ ರೆಪ್ರೆಸೆಂಟೇಷನ್. The act of representing yourself is called representation. Cambridge English Dictionary ಪ್ರಕಾರ a person who speaks or acts is presently official on behalf of someone else is called as representative. ಸೊ ಒಬ್ಬರು ಬಿಹಾಫ್ ಆಗಿ ಯಾರು ರೆಪ್ರೆಸೆಂಟ್ ಮಾಡ್ತಾರೆ ಅವ್ರನ್ನ ರೆಪ್ರೆಸೆಂಟೇಟಿವ್ ಅಂತ ಕರೀತಾರೆ. ಇನ್ ಡೆಮೋಕ್ರಸಿ ದ ಎಲೆಕ್ಷನ್ಸ್ ಆರ್ ಕಂಡಕ್ಟೆಡ್ ಆನ್ ಪಾರ್ಟಿ ಲೈನ್ಸ್. ಡೆಮೋಕ್ರಸಿಲಿ ಏನಿದೆ, ನಾವು ಈ ಎಲೆಕ್ಷನ್ಸ್ನ ಪಾರ್ಟಿ ಲೈನ್ಸಲ್ಲಿ ಕಂಡಕ್ಟ್ ಮಾಡ್ತೀವಿ. ದ ವೋಟರ್ಸ್ ವೋಟ್ ಫಾರ್ ದ ಪಾರ್ಟಿ ಆ್ಯಂಡ್ ಇಟ್ಸ್ ಪ್ರೋಗ್ರಾಮ್ಸ್. ವೋಟರ್ಸು ಪಾರ್ಟಿ ಮತ್ತು ಅದರ ಪ್ರೋಗ್ರಾಮ್ಸ್ಗೆ ವೋಟ್ ಮಾಡ್ತಾರೆ. ದೇರ್ಫೋರ್ ದ ರೆಪ್ರೆಸೆಂಟೇಟಿವ್ಸ್ ಹ್ಯಾವ್ ಟು ಲೈನ್ ಅಪ್ ಹಿಸ್ ಪಾರ್ಟಿ ಲೇಬಲ್. ಸೊ ಅಲ್ಲಿಗೆ ರೆಪ್ರೆಸೆಂಟೇಟಿವ್ ಏನು ಮಾಡಬೇಕು, ಅವ್ರ ಪಾರ್ಟಿ ಲೇಬಲ್ ಪ್ರಕಾರ ಲೈನಪ್ ಆಗಬೇಕು. ದ ಪೊಲಿಟಿಕಲ್ ಪಾರ್ಟಿ ಈಸ್ ಅ ರಿಯಲ್ ವೆಹಿಕಲ್ ಆಫ್ ದ ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ. ಸೊ ನಿಜವಾದ ಗಾಡಿ ಯಾವುದು, ಒಂದು ಪೊಲಿಟಿಕಲ್ ಪಾರ್ಟಿದು ನಿಜವಾದ ಗಾಡಿ ಇದು ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ. ಇಟ್ ಈಸ್ ದ ಪಾರ್ಟಿ ದಟ್ ಸೆಲೆಕ್ಟ್ಸ್ ದ ಕ್ಯಾಂಡಿಡೇಟ್ಸ್ ಟು ಕಾಂಟೆಸ್ಟ್ ಇನ್ ದ ಎಲೆಕ್ಷನ್ಸ್ ಆ್ಯಂಡ್ ದ ಕ್ಯಾಂಪೇನ್ ವಿನ್ಸ್. ಸೊ ಪಾರ್ಟಿ ಸೆಲೆಕ್ಟ್ ಮಾಡುತ್ತೆ ಕ್ಯಾಂಡಿಡೇಟ್ಸ್ ಯಾರು ಅಂತ, ಆ್ಯಂಡ್ ದೇ win. As regards to the role of representative, there have been different views. The representative is an agent of his constituency who has to advocate and safeguard the interest of the constituency to his constituents and voters. So first on duty he has to advocate and safeguard the interest. Second duty he has to act according to the mandate given by the constituency. Constituency ಯಾವ mandate ಕೊಟ್ಟಿದ್ದಾರೆ, safeguard interest ಮಾಡೋದು ಸರಿ, ಆದರೆ mandate ಪ್ರಕಾರ ಮಾಡಬೇಕು. ಅವನ ಕಾನ್ಸ್ಟಿಟ್ಯೂನ್ಸಿ ಡೆಲಿಗೇಟ್ ಅಲ್ಲ, ಅವನು ರೆಪ್ರೆಸೆಂಟೇಟಿವ್ ಮಾತ್ರ. ಇದು ಥರ್ಡ್ ಪಾಯಿಂಟ್. ಓಕೆ, ಫಾರ್ ದ ಪಾರ್ಟಿಸಿಪೇಷನ್ ಇನ್ ಲೀಗಲ್ ಲೆಜಿಸ್ಲೇಷನ್ಸ್ ಆ್ಯಂಡ್ ಡಿಸಿಷನ್ ಮೇಕಿಂಗ್. ದ ಫಂಕ್ಷನ್ ಆಫ್ ದ ರೆಪ್ರೆಸೆಂಟೇಟಿವ್ ಇಸ್ ಟು ರೆಪ್ರೆಸೆಂಟ್ ದ ಪೀಪಲ್ ಆ್ಯಂಡ್ ನಾಟ್ ಹಿಮ್ಸೆಲ್ಫ್. ರೆಪ್ರೆಸೆಂಟೇಟಿವ್ ಫಂಕ್ಷನ್ ಏನು ಅಂದರೆ ಅವನು ಜನರನ್ನ ರೆಪ್ರೆಸೆಂಟ್ ಮಾಡ್ತಾರೆ, ಅವನಿಗೆ ರೆಪ್ರೆಸೆಂಟ್ ಮಾಡ್ಕೊಳ್ಳಲ್ಲ. ದೇರ್ ಇಂಟ್ರೆಸ್ಟ್ ಆ್ಯಂಡ್ ನಾಟ್ ಹಿಸ್ ಓನ್. ಜನರನ್ನ ಇಂಟ್ರೆಸ್ಟ್ನ ಅವ್ನು ರೆಪ್ರೆಸೆಂಟ್ ಮಾಡ್ತಾನೆ, ಅವನ ಇಂಟ್ರೆಸ್ಟ್ ಅಲ್ಲ. ಇಫ್ ಹಿ ಬಿಕಮ್ ಸೆಲ್ಫಿಶ್ ಆರ್ ಆ್ಯಕ್ಟ್ಸ್ ಆರ್ಬಿಟ್ರಲಿ ಹಿ ವಿಲ್ ಲೂಸ್ ಹಿಸ್ ರೆಪ್ರೆಸೆಂಟೇಷನ್ ಇನ್ ನೆಕ್ಸ್ಟ್ ಎಲೆಕ್ಷನ್. ಅವ್ನು ಸೆಲ್ಫಿಶ್ ಆದರೆ ಅವನು ರೆಪ್ರೆಸೆಂಟೇಷನ್ನ ಲೂಸ್ ಮಾಡ್ಕೋತಾನೆ. ದ ಕೊಟೇಶನ್ ಇಸ್ ಅಪ್ಲಿಕೇಬಲ್ ಟು ಸಚ್ ರೆಪ್ರೆಸೆಂಟೇಟಿವ್ಸ್ ಹೂ ಮೇ ಬಿ ಕಾಲ್ಡ್ ಆಸ್ ಆಯಾರಾಮ್ಸ್ ಆ್ಯಂಡ್ ಗಯಾರಾಮ್ಸ್. ಸೊ ಇದೊಂದು ಕೊಟೇಶನ್ ನೀವು ನೆನ್ಪಿಟ್ಕೋಬೇಕು.
ಇದನ್ನು ಆಯಾರಾಮ್ ಗಯಾರಾಮ್ ಅಂತ ಹೇಳ್ಬೋದು ಅಂತ. ಫಾರ್ ಎಕ್ಸಾಂಪಲ್, ಮೆನಿ ವೆಲ್ ನೋನ್ ಪೊಲಿಟಿಕಲ್ ಸ್ಟಾರ್ವರ್ಡ್ಸ್ ಬಿಲಾಂಗಿಂಗ್ ಟು ಕಾಂಗ್ರೆಸ್, JDS, BSP, NCP ಹ್ಯಾವ್ ಬೀನ್ ಡಿಫೀಟೆಡ್ ಬೈ BJP ಲಾಸ್ಟ್ ಇಯರ್. ಸೊ ಲಾಸ್ಟ್ ಇಯರ್ ಏನಾಗಿದೆ, BJP ಕಡೆಯಿಂದ ಸೇಮ್ ಆಯಾರಾಮ್ ಗಯಾರಾಮ್ ಆಗಿದೆ ಅಂತ. ದೇ ಜಸ್ಟ್ ಕೋಟಿಂಗ್ ಆನ್ ಎಕ್ಸಾಂಪಲ್. The representative is the deputy or the agent of the people who have elected them. ಸೊ ರೆಪ್ರೆಸೆಂಟೇಟಿವ್ ಅಂದರೆ ಯಾರು ಅಂದರೆ ಒಂದು ಏಜೆಂಟ್ ಆಗಿರ್ತಾರೆ. ಅವರು ಯಾರ್ದು ಅಂತಂದರೆ ಆಫ್ ದ ಪೀಪಲ್, ಜನರು ಯಾರು ಎಲೆಕ್ಟ್ ಮಾಡಿದ್ದಾರೆ ಅವರ ರೆಪ್ರೆಸೆಂಟೇಟಿವ್ ಆಗಿರ್ತಾರೆ. ದ ರೆಪ್ರೆಸೆಂಟೇಟಿವ್ ಹ್ಯಾಸ್ ಟು ರೆಸ್ಪೆಕ್ಟ್ ದ ವ್ಯೂಸ್ ಆಫ್ ಹಿಸ್ ಕಾನ್ಸ್ಟಿಟ್ಯುವೆನ್ಸಿ ಆ್ಯಂಡ್ ರೀಅಡ್ರೆಸ್ ದೇರ್ grievances and feel their pulse and act accordingly. So you have to write this elaborately. ಏನು ಮಾಡ್ತಾರೆ, ಅವ್ರು ಯಾರು ಎಲೆಕ್ಟ್ ಮಾಡ್ತಾರೆ, ಮತ್ತು ಹೇಗೆ ನಡೆಯುತ್ತದು, ಮತ್ತು ಅವರ ರೆಸ್ಪಾನ್ಸಿಬಿಲಿಟೀಸ್ ಏನು, ಮತ್ತು ಅವ್ರ ಮ್ಯಾಂಡೇಟ್ ಪ್ರಕಾರ ನಡ್ಕೋಬೇಕು ಅದೆಲ್ಲ. ವೈಲ್ ದ ಎಲೆಕ್ಟರ್ಸ್ elect the people as their representatives, he has to act as a member of the parliament where problems of not one but all the constituencies have to be taken into consideration. So one constituency problem ತಗೊಂಡು ಹೋದರೆ ಸಾಲದು, he has to take the problems of all the constituency. The voters vote for the party and its programs. Voters ಯಾರಿಗೆ ವೋಟ್ ಮಾಡ್ತಾರೆ ಅಂದರೆ ಪಾರ್ಟಿಗೆ ವೋಟ್ ಮಾಡ್ತಾರೆ ಮತ್ತು ಅದರ ಪ್ರೋಗ್ರಾಮ್ಸ್ಗೆ ವೋಟ್ ಮಾಡ್ತಾರೆ. It is accordingly necessary the representatives line up to his party label. So, in theory, the political party is a real vehicle through which he becomes a representative. ಸೊ ಥಿಯರಿ ಪ್ರಕಾರ ನೋಡಿದ್ರೆ ಪೊಲಿಟಿಕಲ್ ಪಾರ್ಟಿ ರಿಯಲ್ ವೆಹಿಕಲ್ ಆಗಿರುತ್ತೆ, ಥ್ರೂ ವಿಚ್ ಅವನು ರೆಪ್ರೆಸೆಂಟೇಟಿವ್ ಆಗ್ತಾನೆ ಅಂತ ಅಂದ್ಬಿಟ್ಟು. ಆ್ಯಸ್ ಸಚ್ ಹಿ ಹ್ಯಾಸ್ ಟು ಆ್ಯಕ್ಟ್ ಆನ್ ಪಾರ್ಟಿ ಲೈನ್ ಓನ್ಲಿ. ಸೊ ಒಂದು ಪಾರ್ಟಿ ಲೈನ್ ಪ್ರಕಾರನೇ ನಡ್ಕೋಬೇಕು. ಇಟ್ ಈಸ್ ದ ಪಾರ್ಟಿ ದಟ್ ಹಿ ಸೆಲೆಕ್ಟ್ಸ್ ದ ಕ್ಯಾಂಡಿಡೇಟ್ಸ್ ಟು ಕಂಟೆಸ್ಟ್ ಆನ್ ಎಲೆಕ್ಷನ್ ಆ್ಯಂಡ್ ಕ್ಯಾಂಪೇನ್ ಟು ವಿನ್ ಇಟ್, ಆ್ಯಂಡ್ ಇಫ್ ಇಟ್ ಗೆಟ್ಸ್ ಮೆಜಾರಿಟಿ ಫಾರ್ಮ್ಸ್ ಆಫ್ ಗೌರ್ಮೆಂಟ್ ಆ್ಯಂಡ್ ಇಂಪ್ಲಿಮೆಂಟ್ಸ್ ಇಟ್ಸ್ ಪಾಲಿಸೀಸ್ ಆ್ಯಂಡ್ ಪ್ರೋಗ್ರಾಮ್ಸ್. ಸೊ ಪಾರ್ಟಿ ಒಂದು ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡ್ತಾರೆ ಮತ್ತು ಕ್ಯಾಂಪೇನ್ ಮಾಡ್ತಾರೆ, ಅವ್ರು ವಿನ್ ಆಗ್ತಾರೆ, ಮೆಜಾರಿಟಿ ಆದಾಗ ಅವರು ಗೌರ್ಮೆಂಟ್ ಫಾರ್ಮ್ ಮಾಡ್ತಾರೆ ಮತ್ತು ಪಾಲಿಸೀಸ್ ಮತ್ತು ಪ್ರೋಗ್ರಾಮ್ಸ್ ಫಾರ್ಮ್ ಮಾಡ್ತಾರೆ. ಇಫ್ ಇಟ್ಸ್ ಇನ್ ಅಪೋಸಿಷನ್ ಇಟ್ ವಿಲ್ ಅಪೋಸ್ ದ ಪಾರ್ಟಿ ಇನ್ ಪವರ್. ಅಪೋಸಿಷನಲ್ಲಿ ಕೂತ್ಕೊಂಡ್ರೆ ಯಾವ ಪವರಲ್ಲಿದೆಯೋ ಅವ್ರನ್ನ ಅಪೋಸ್ ಮಾಡ್ತಾರೆ. ವಾಟ್ ಎವರ್ ದ ರೋಲ್ ಆ್ಯಂಡ್ ಡ್ಯೂಟಿ ಆಫ್ ದ ರೆಪ್ರೆಸೆಂಟೇಟಿವ್ ಮೇ ಬಿ ಕ್ಯಾನ್ ಬಿ ಫೌಂಡ್ ಇನ್ ಅಕಾರ್ಡೆನ್ಸ್ ವಿತ್ ದ ಯೂನಿಟಿ ಆ್ಯಂಡ್ ಸಾಲಿಡಾರಿಟಿ ಆ್ಯಂಡ್ ಡಿಸಿಪ್ಲಿನ್. ರೆಪ್ರೆಸೆಂಟೇಟಿವ್ದು ಏನೇ ಡ್ಯೂಟಿ ಆಗಿರಲಿ ಅದನ್ನು ಯೂನಿಟಿ, ಸಾಲಿಡಾರಿಟಿ, ಡಿಸಿಪ್ಲಿನ್ ಇದು ಮೂರು ಇಟ್ಕೊಂಡು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಹಿಸ್ ರೋಲ್ ಇಸ್ ಟು ಸ್ವಿಮ್ ಆ್ಯಂಡ್ ಸಿಂಕ್ ಟುಗೆದರ್. ಒಟ್ಟಿಗೆ ಸ್ವಿಮ್ ಮಾಡಬೇಕು ಮತ್ತು ಒಟ್ಟಿಗೆ ಸಿಂಕ್ ಆಗಬೇಕು, ಅದೇ ಅವನ ರೋಲ್ ಆಗಿರುತ್ತೆ. ಇಫ್ ದ ರೆಪ್ರೆಸೆಂಟೇಟಿವ್ ಇಸ್ ಎಲೆಕ್ಟೆಡ್ ಆನ್ ದ ಟಿಕೆಟ್ ಆಫ್ ಒನ್ ಪಾರ್ಟಿ decides to change his party label, the political morality and law demands that he should resign and contest for re-election on the ticket party of the party which he owns loyalty. Without this code of conduct, representative ಡೆಮೋಕ್ರಸಿ ಕೆನಾಟ್ ಸಕ್ಸೀಡ್. ಸೊ ಅವನು ಒಬ್ಬ ರೆಪ್ರೆಸೆಂಟೇಟಿವ್ ಏನು ಮಾಡ್ತಾನೆ, ಒಂದು ಟಿಕೆಟ್ ಸಿಕ್ಕಿದಾಗ ಅವನಿಗೆ ಒಂದು ಪಾರ್ಟಿ ಕಡೆಯಿಂದ ಅವನು ಇನ್ನೊಂದು ಪಾರ್ಟಿಗೆ ಶಿಫ್ಟ್ ಆಗಬೇಕು ಅಂತ ಡಿಸೈಡ್ ಮಾಡಿದಾಗ ಅವನು ಅದನ್ನು ರಿಸೈನ್ ಮಾಡಿ ಮತ್ತೆ ರಿಎಲೆಕ್ಷನ್ಗೆ ಹೋಗಿ ಹಿ ಹ್ಯಾಸ್ ಟು ವಿನ್. ಓಕೆ, ಈ ಥರ ಕೋಡ್ ಆಫ್ ಕಾಂಡಕ್ಟ್ ಇರುತ್ತೆ. ದೇರ್ ಆರ್ ಟೂ ಟೈಪ್ಸ್ ಆಫ್ ರೆಪ್ರೆಸೆಂಟೇಷನ್ಸ್. ಒನ್ ಇಸ್ ಟೆರಿಟೋರಿಯಲ್ ರೆಪ್ರೆಸೆಂಟೇಷನ್ ಆ್ಯಂಡ್ ಅನದರ್ ಒನ್ ಇಸ್ ಫಂಕ್ಷನಲ್ ರೆಪ್ರೆಸೆಂಟೇಷನ್. ಸೊ ಟೆರಿಟೋರಿಯಲ್ ರೆಪ್ರೆಸೆಂಟೇಷನ್ ಅಂದರೆ ಮೋಸ್ಟ್ ಆಫ್ ದ ಕಂಟ್ರೀಸ್ ಹ್ಯಾವ್ ಅಡಾಪ್ಟೆಡ್ ಟೆರಿಟೋರಿಯಲ್ ರೆಪ್ರೆಸೆಂಟೇಷನ್. ಇಟ್ ಇಸ್ ಕಾಲ್ಡ್ ಆಸ್ ಜಿಯೋಗ್ರಫಿಕಲ್ ರೆಪ್ರೆಸೆಂಟೇಷನ್, ಅಂದರೆ ಈ ಟೆರಿಟರಿಗೆ ಬಿಲಾಂಗ್ ಆಗುತ್ತೆ ಅನ್ನೋ ರೀತಿಲಿ. ಇನ್ ಮಾಡರ್ನ್ ಸ್ಟೇಟ್ಸ್ ದ ಯೂಶುವಲ್ ಬೇಸಿಸ್ ಆಫ್ ರೆಪ್ರೆಸೆಂಟೇಷನ್ ಇಸ್ ಟೆರಿಟೋರಿಯಲ್ ಒನ್. It means the people elect one representative from one constituency irrespective of their profession. So one constituency ಇಂದ ಒಂದು ರೆಪ್ರೆಸೆಂಟೇಟಿವ್ನ ಸೆಲೆಕ್ಟ್ ಮಾಡ್ತಾರೆ. A representative elected on the territorial basis cannot represent the entire population. ಸೊ ಒಂದು ರೆಪ್ರೆಸೆಂಟೇಟಿವ್ ಯಾರು ಇರ್ತಾರೆ ಅವ್ರ ಟೆರಿಟೋರಿಯಲ್ ಬೇಸಿಸಲ್ಲಿ ಇವರು ಫುಲ್ ಪಾಪ್ಯುಲೇಷನ್ನ ರೆಪ್ರೆಸೆಂಟ್ ಮಾಡೋಕ್ಕಾಗಲ್ಲ ಜನರು, ಯಾಕಂದರೆ ಬೇರೆ ಬೇರೆ ಪ್ರೊಫೆಷನ್ಸ್ ಇರ್ತಾರೆ, ಅದೆಲ್ಲ ಇರುತ್ತೆ. ದ ಡಿಸ್ಟ್ರಿಕ್ಟ್ ಆರ್ ಅ ಕಾನ್ಸ್ಟಿಟ್ಯುವೆನ್ಸಿ ಈಸ್ ಡಿಮಾರ್ಕ್ಡ್ ಆ್ಯಂಡ್ ವೋಟರ್ಸ್ ಲಿವಿಂಗ್ ವಿತಿನ್ ದ ಟೆರಿಟೋರಿಯಲ್ ಲಿಮಿಟ್ ಆಫ್ ದಟ್ ಕಾನ್ಸ್ಟಿಟ್ಯುವೆನ್ಸಿ ಎಲೆಕ್ಟ್ ಅ ರೆಪ್ರೆಸೆಂಟೇಟಿವ್. ಆ ಪರ್ಟಿಕ್ಯುಲರ್ ಟೆರಿಟರಿ ಇರೋರು ಒಂದು ಕಾನ್ಸ್ಟಿಟ್ಯುವೆನ್ಸ್ ರೆಪ್ರೆಸೆಂಟೇಟಿವ್ನ ಸೆಲೆಕ್ಟ್ ಮಾಡ್ಕೋತಾರೆ. ದ ರೆಸ್ಪಾನ್ಸಿಬಿಲಿಟೀಸ್ ಆಫ್ ದ ರೆಪ್ರೆಸೆಂಟೇಟಿವ್ಸ್ ಆರ್ ಮೆನಿ ಆ್ಯಂಡ್ ಡಿಫಿಕಲ್ಟ್. ದ ಪ್ರಾಬ್ಲಮ್ಸ್ ವಿಚ್ ದೇ ರಿಕ್ವೈರ್ ಟು ಟ್ಯಾಕಲ್ ಆರ್ ವೇರಿಯಸ್. ಇವು ಟ್ಯಾಕಲ್ ಮಾಡಬೇಕಾಗಿರೋ ಪ್ರಾಬ್ಲಮ್ಸು ತುಂಬ ಇರುತ್ತೆ and complex. Therefore, they should pick up public affairs and should be renowned for their honesty, integrity, broad outlook and selfless patriotism. It is maintained that the members elected from different constituency are not representatives in real sense of term.
It is misrepresentative system. The representative elected on the territorial basis cannot represent the varied and diverse interest living in the constituency. He can represent only his own interest, which he has in common with others. Therefore, it is proposed to place traditional territorial system of representation by occupational or functional representation. So ಒಂದು ಟೆರಿಟರಿಯಲ್ಲಿ ಓದಿರೋರು ಇರ್ತಾರೆ, ಓದದೇ ಇರೋರು ಇರ್ತಾರೆ, ಬೇರೆ ಬೇರೆ ರೀತಿ ಜನ ಇರ್ತಾರೆ. ಸೊ ಟೆರಿಟರಿ ಪ್ರಕಾರ ರೆಪ್ರೆಸೆಂಟ್ ಮಾಡಿದ್ರೆ ಅವನು ಎಲ್ಲನೂ ರೆಪ್ರೆಸೆಂಟ್ ಮಾಡೋಕ್ಕಾಗಲ್ಲ. ಅವ್ನು ತನ್ನನ್ನು ತಾನೇ ರೆಪ್ರೆಸೆಂಟ್ ಮಾಡ್ಕೋತಾನೆ ಹೊರತು ಅವನೆಲ್ಲನೂ ರೆಪ್ರೆಸೆಂಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಇದು ಡ್ರಾಬ್ಯಾಕ್ ಆಗಿದೆ. ಸೊ ಬೆಸ್ಟ್ ಏನು ಅಂತಂದರೆ ಫಂಕ್ಷನಲ್ ರೆಪ್ರೆಸೆಂಟೇಷನ್. ಫಂಕ್ಷನಲ್ ರೆಪ್ರೆಸೆಂಟೇಷನ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಆಕ್ಯುಪೇಷನಲ್ ರೆಪ್ರೆಸೆಂಟೇಷನ್. ಇಟ್ ಈಸ್ ಅ ಪ್ರಾಟೆಸ್ಟ್ ಅಗೇನ್ಸ್ಟ್ ಟೆರಿಟೋರಿಯಲ್ ರೆಪ್ರೆಸೆಂಟೇಷನ್. ಸೊ ಇದು ಟೆರಿಟೋರಿಯಲ್ ರೆಪ್ರೆಸೆಂಟೇಷನ್ಗೆ ಪ್ರಾಟೆಸ್ಟ್ ಅನ್ಕೋಬೋದು. ಇಟ್ ಗಿವ್ಸ್ ರೆಪ್ರೆಸೆಂಟೇಷನ್ ಆಫ್ ವೇರಿಯಸ್ ಗ್ರೂಪ್ಸ್ ಲೈಕ್ ಎಕನಾಮಿಕ್, ಸೋಷಿಯಲ್, ಪ್ರೊಫೆಷನ್ ಆ್ಯಂಡ್ ಅದರ್ಸ್. ಇದು ಬೇರೆ ಬೇರೆ ಗ್ರೂಪ್ಸ್ಗೆ ರೆಪ್ರೆಸೆಂಟೇಷನ್ ಕೊಡುತ್ತೆ. ಎಕನಾಮಿಕ್ ವೈಸ್ ಆಗ್ಬೋದು, ಸೋಷಲ್ ಆಗ್ಬೋದು, ಪ್ರೊಫೆಷ್ನಲ್ ಆಗ್ಬೋದು, ಅಥವಾ ಬೇರೆ ರೀತಿಯೂ ಆಗ್ಬೋದು. ಡೂಗ್ವಿಟ್, ಸಾಯಸ್, GDH Cole, okay, ಇವ್ರು 3 ಜನ ಪ್ಲಸ್ ಅದರ್ಸ್ ಸೇ ದ್ಯಾಟ್ great forces of national life ought to be represented, such as industry, property, commerce, profession, science, art, and religion. Earlier, functional representation was practiced in Soviet Union. Mussolini introduced this system in Italy. The Senate was reorganized accordingly. So, Soviet Union ಅಲ್ಲಿ ಈ ಪ್ರಾಕ್ಟೀಸ್ನ ಫಾಲೋ ಮಾಡ್ತಾ ಇದ್ರು. ಓಕೆ, ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಯಾರು ಅಂತಂದರೆ ಮಸೋಲಿನಿ, MUSSOLINI. ಓಕೆ, ಇವ್ರು ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಮಸೋಲಿನಿ ಎಲ್ಲಿ ಇಂಟ್ರೊಡ್ಯೂಸ್ ಮಾಡಿದರು ಈ ಸಿಸ್ಟಮ್ನ ಅಂದರೆ ಇಟಲಿಯಲ್ಲಿ ಇದನ್ನು ಸ್ಟಾರ್ಟ್ ಮಾಡಿದರು. ಇಟ್ ಕನ್ಸಿಸ್ಟ್ ಆಫ್ ವೇರಿಯಸ್ ಟ್ರೇಡ್ಸ್ ಆ್ಯಂಡ್ ಪ್ರೊಫೆಷನ್. ಇದರಲ್ಲಿ ವೇರಿಯಸ್ ಟ್ರೇಡ್ಸ್ ಇದೆ ಮತ್ತು ವೇರಿಯಸ್ ಪ್ರೊಫೆಷನ್ಸ್ ಇದೆ. ಎಂಪ್ಲಾಯೀಸ್ ಆ್ಯಂಡ್ ಟ್ರೇಡ್ ಯೂನಿಯನ್ಸ್ ರೆಕಗ್ನೈಸ್ಡ್ ಬೈ ಫಾಸಿಸ್ಟ್ ಗವರ್ಮೆಂಟ್. ದ ವೇಮರ್ ಕಾನ್ಸ್ಟಿಟ್ಯೂಷನ್ ಆಫ್ ಜರ್ಮನಿ ಇಂಟ್ರೊಡ್ಯೂಸ್ ಫಂಕ್ಷನಲ್ ರೆಪ್ರೆಸೆಂಟೇಷನ್. ಸೊ ವೇಮರ್ ಕಾನ್ಸ್ಟಿಟ್ಯೂಷನ್ ಇದೆ ಜರ್ಮನಿಲಿ, ಇವರು ಫಂಕ್ಷನಲ್ ರೆಪ್ರೆಸೆಂಟೇಷನ್ನ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದರು. ಎಲ್ಲಿ ಅಂತಂದರೆ NEC, ನ್ಯಾಷನಲ್ ಎಕನಾಮಿಕ್ ಕೌನ್ಸಿಲ್. Okay, representing the interest of labor, capital, and consumer. In Great Britain, the universities were given special representation in parliament. ಗ್ರೇಟ್ ಬ್ರಿಟನಲ್ಲಿ ಏನಾಯಿತು ಅಂದರೆ ಸ್ಪೆಷಲ್ ರೆಪ್ರೆಸೆಂಟೇಷನ್ ಕೊಟ್ಟರು ಇದಕ್ಕೆ ಪಾರ್ಲಿಮೆಂಟಲ್ಲಿ. ಲೈಕ್ ವೈಸ್ ದ ಯೂನಿಯನ್ ಪಾರ್ಲಿಮೆಂಟ್ ಆ್ಯಂಡ್ ಸ್ಟೇಟ್ ಲೆಜಿಸ್ಲೇಚರ್ಸ್ ಇನ್ ಇಂಡಿಯಾ, ಸಮ್ ಸೀಟ್ಸ್ ಹ್ಯಾವ್ ಬಿನ್ ರಿಸರ್ವ್ಡ್ ಫಾರ್ ಸೆವರಲ್ ಇಂಟ್ರೆಸ್ಟ್. ಸ್ಕೆಡ್ಯೂಲ್ಡ್ ಕಾಸ್ಟ್, ಸ್ಕೆಡ್ಯೂಲ್ಡ್ ಟ್ರೈಬ್, ಆಂಗ್ಲೋ ಇಂಡಿಯನ್ ಕಮ್ಯುನಿಟಿ, ಆರ್ಟ್, ಲಿಟ್ರೇಚರ್, ಎಜುಕೇಷನ್, ಗ್ರ್ಯಾಜುಯೇಟ್ಸ್ ಆ್ಯಂಡ್ ಟೀಚರ್ಸ್ ಆರ್ ಗಿವನ್ ರೆಪ್ರೆಸೆಂಟೇಷನ್. ಇವರಿಗೆಲ್ಲ ರೆಪ್ರೆಸೆಂಟೇಷನ್ ಸಿಕ್ಕಿದೆ. ಇದಕ್ಕೆ ಕ್ರಿಟಿಸಿಸಮ್ ಏನು ಅಂತಂದರೆ ಫಂಕ್ಷನಲ್ ರೆಪ್ರೆಸೆಂಟೇಷನ್ ಇಸ್ ಅ ಸೀರಿಯಸ್ ವೀಕ್ನೆಸ್. ಪ್ರೊಫೆಸರ್ ಎಸ್ಮೆನ್ ಸೆಡ್ ಇಲ್ಯೂಷನ್ ಆ್ಯಂಡ್ ಫಾಲ್ಸ್ ಇಂಟರ್ಪ್ರಿಟೇಷನ್ ಆಫ್ ಫಂಕ್ಷನಲ್ ರೆಪ್ರೆಸೆಂಟೇಷನ್ ವುಡ್ ಲೀಡ್ ಟು ಸ್ಟ್ರಗಲ್, ಕನ್ಫ್ಯೂಷನ್ ಆ್ಯಂಡ್ ಅನಾರ್ಕಿ. ಪ್ರೊಫೆಸರ್ ಎಸ್ಮೆನ್ ಏನು ಹೇಳಿದ್ರೆ ಇದು ಇಲ್ಯೂಷನ್ನು ಮತ್ತು ಇದು ಫಾಲ್ಸ್ ಪ್ರಿನ್ಸಿಪಲ್ ಆಫ್ ಫಂಕ್ಷನಲ್ ರೆಪ್ರೆಸೆಂಟೇಷನು. ಇದರಿಂದ ಏನಾಗುತ್ತೆ ಅಂದರೆ ಬರೀ ಸ್ಟ್ರಗಲ್ ಇರುತ್ತೆ, ಕನ್ಫ್ಯೂಷನ್ ಇರುತ್ತೆ ಮತ್ತು ಅನಾರ್ಕಿ ಇರುತ್ತೆ. ಹರ್ಮನ್ ಫೈನರ್ ಸೆಡ್ ದಟ್ ಫಂಕ್ಷನಲ್ ರೆಪ್ರೆಸೆಂಟೇಷನ್ ಡಸ್ ನಾಟ್ ಪ್ರೊಸೀಡ್ ವಿತ್ ಇಂಟಿಗ್ರೇಷನ್ of community at once. It proceeds with disintegration. ಸೊ ಇದರಿಂದ ಏನಾಗುತ್ತೆ, ಇಂಟಿಗ್ರೇಷನ್ ಇರಲ್ಲ, ಕಮ್ಯುನಿಟಿಯಲ್ಲಿ ಡಿಸ್ಇಂಟಿಗ್ರೇಷನ್ ಇರುತ್ತೆ ಅಂತ ಹರ್ಮನ್ ಫೈನರ್ ಹೇಳಿದರು. ದಿಸ್ ಇಸ್ ದ ಎಂಡ್ ಆಫ್ ದ ಫಸ್ಟ್ ಕ್ವೆಶನ್.